ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನೀವೆಲ್ಲ ನಿಮ್ಮ ಹೇರ್ಸ್ಗೆ ಡೈರೆಕ್ಟಾಗಿ ಮೆಹಂದಿನ ಅಪ್ಲೈ ಮಾಡ್ಕೋದೆ ಹೀಗೆ ಒಂದು ಡಿಕಾಷನ್ನ ಸಹಾಯದಿಂದ ಮೆಹಂದಿ ಹೇಗೆ ಹಚ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನಾನಿಲ್ಲಿ ಮೊದಲೊಂದು ಬೊಗಣಿನ ಯೂಸ್ ಮಾಡಿಕೊಂಡು ಅದರೊಳಗೆ ಸ್ವಲ್ಪ ನೀರನ್ನ ತಗೊಳ್ತಾ ಇದ್ದೇನೆ. ನೀವು ಕೂಡ 1 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈ ಮೆಹಂದಿನ ಕಲಿಸ್ಕೊಳ್ಳೋದಕ್ಕೆ. ಹಾಗೂ ಈ ಒಂದು ನೀರನ್ನ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಈ ನೀರು ಸ್ವಲ್ಪ ಹೊತ್ತು ಕುದ್ದ ನಂತರ ಆಮೇಲೆ ನಾನು ಇದರೊಳಗೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ. ನೋಡ್ಬೋದು, ನಾವು ಡೈಲಿ ಯೂಸ್ ಮಾಡುವ ಟೀ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೀವು 1 ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡ್ರೆ ಸಾಕು. ಅದು ಕೂಡ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಟೀ ಪುಡಿ ಸಿಗುತ್ತೆ. ಟೀ ಪುಡಿ ಇಲ್ಲದೆ ಯಾರೂ ಇರೋದಿಲ್ಲ. ಆದ ಕಾರಣ ನಾನು ಟೀ ಪುಡಿಯಿಂದ ಕೂಡ ನಮ್ಮ ಕೂದಲು ಎಷ್ಟು ಶೈನಿ ಹಾಗೂ ಎಷ್ಟು ವೈಟ್ ಇದ್ದರೂ ಕೂಡ, ನಮ್ಮ ಕೂದಲು ಎಷ್ಟೇ ಬೋಳಾಗಿದ್ದರೂ ಕೂಡ ಈ ಟೀ ಪುಡಿಯಿಂದ ಕೂಡ ನಾವು ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಹಾಗೂ ಬೇಗ ಬೆಳೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ. ಆದ ಕಾರಣ ನಾನು ಈ ಟೀ ಪುಡಿನ ಯೂಸ್ ಮಾಡ್ಕೋತಾ ಇದ್ದೇನೆ. ಟೀ ಪುಡಿ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಕುದಿಸ್ಕೊಳ್ತಾ ಇರಿ. ನೋಡ್ಬೋದು, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ತಾ ಇರಿ. ಆಮೇಲೆ ಇದರೊಳಗೆ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಕೂಡ ಈ ಒಂದು ಮೆಹಂದಿ ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ನೋಡೋದಕ್ಕೆ ಫುಲ್ ವಿಡಿಯೋನ ನೋಡಿ ಹಾಗೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೂ ನಾನು ಇದರೊಳಗೆ ಲವಂಗ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಲವಂಗದಿಂದ ಕೂಡ ನಮ್ಮ ಕೂದಲು ಉದುರೋದು ಹಾಗೂ ಬಿಳಿ ಕೂದಲು ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ನಾನಿಲ್ಲೊಂದು 5-6 ಲವಂಗ ಅಷ್ಟೇ ತೊಗೊಳ್ತಾ ಇದ್ದೇನೆ. ನೀವು ಕೂಡ ಅಷ್ಟೇ ತೊಗೊಂಡ್ರಿ, ಯಾಕಂದರೆ ಜಾಸ್ತಿ ಲವಂಗ ಕೂಡ ಯೂಸ್ ಮಾಡ್ಕೊಳ್ಬಾರ್ದು ಹೀಟ್ಗಾಗಿ. ಟೀ ಪುಡಿ ಹಾಗೂ ಲವಂಗ ಹಾಕ್ಕೊಂಡು ಹೀಗೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಚೆನ್ನಾಗಿ ಬಿಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಹೀಗೆ ಡಿಕಾಷನ್ನ ಸ್ವಲ್ಪ ಹೊತ್ತು ಹೀಗೆ ಕುದಿಸ್ಕೋತಾ ಇರಿ, ಯಾಕಂದರೆ ಎಲ್ಲ ಈ ಲವಂಗದಲ್ಲಿರುವ ಅಂಶಗಳು ಕೂಡ ಈ ಒಂದು ಡಿಕಾಷನ್ನಲ್ಲಿ ಸೇರಿಕೊಳ್ಬೇಕಂದ್ರೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ತಾ ಇರಿ. ನೋಡ್ಬೋದು, ಈ ಸ್ಪೂನ್ದಿಂದ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ. ಹಾಗೂ ಹೀಗೆ ಒಂಥರ ನೀವು ಡಿಕಾಷನ್ನ ಮಾಡಿ ಮೆಹಂದಿನ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲಿಗೆ ಯಾವುದೇ ಒಂದು ಕೆಮಿಕಲ್ ಡೈರೆಕ್ಟಾಗಿ ಅಪ್ಲೈ ಆಗೋದಿಲ್ಲ. ಹಾಗೂ ನಿಮ್ಮ ಹೇರ್ ಡ್ಯಾಮೇಜ್ ಆಗೋದು ಕೂಡ ಕಡಿಮೆ ಆಗುತ್ತೆ ಹಾಗೂ ಕೂದಲು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ. ನಮ್ಮದು ಎಷ್ಟೇ ಬಿಳಿ ಕೂದಲು ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಆದ ಕಾರಣ ಹೀಗೆ ಒಂದು ಸಲ ಆದರೂ ನೀವು ಕೂಡ ಈ ಡಿಕಾಷನ್ನ ಮಾಡಿಕೊಂಡು ಯಾವುದೇ ಒಂದು ಮೆಹಂದಿನ ನೀವು ಅಪ್ಲೈ ಮಾಡ್ಕೊಳ್ಬೋದು. ಹಾಗೂ ಟೀ ಪುಡಿ ಕೂಡ ಅಷ್ಟೇ ಕೂಡ ಬಳಸ್ಬೋದು. ನಾವು ಟೀ ಪುಡಿ ಕೂಡ ಹಾಕಿ ನೀರಲ್ಲಿ ಕುದಿಸ್ಕೊಂಡು ಮೆಹಂದಿನ ಮಿಕ್ಸ್ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಆದರೆ ನಾನಿವತ್ತು ಲವಂಗನ ಯಾಕೆ ಹಾಕ್ಕೊಂಡಿದ್ದೇನೆ ಅಂದರೆ, ಲವಂಗದಿಂದ ನಮ್ಮ ಕೂದಲು ತುಂಬಾ ವೈಟ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಹಾಗೂ ನಮ್ಮ ಕೂದಲು ಉದುರೋದಕ್ಕೂ ಹಾಗೂ ಹೇರ್ನ ಅರ್ಧದಲ್ಲಿ ಡ್ಯಾಮೇಜ್ ಆಗಿದ್ರೂ ಕೂಡ ಅದು ಮತ್ತೆ ಬುಡದಿಂದ ಬೆಳೆಯಲು ಕೂಡ ಸಹಾಯ ಆಗುತ್ತೆ. ಲವಂಗದಿಂದ ನಮ್ಮ ಕೂದಲು ಎಷ್ಟು ಬ್ಲ್ಯಾಕ್ ಆಗುತ್ತೆ ಅಂತ ನೀವು ನೋಡ್ಬೋದು. ಅದಕ್ಕಾಗಿ ನಾನು ಇವತ್ತು ಲವಂಗ ಕೂಡ ಆ್ಯಡ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇದು ಚೆನ್ನಾಗಿ ಕುದ್ದಿದೆ ಅಂತ. ಕುದ್ದ ನಂತರ ಇದನ್ನು ನಾನು 5 ಮಿನಿಟ್ಸ್ ತಣ್ಣಗಾಗಲು ಬಿಡ್ತೇನೆ. ಬಿಸಿ ಇದ್ದಾಗ ನಾವು ಮೆಹಂದಿನ ಅಪ್ಲೈ ಮಾಡ್ಕೊಳ್ಬಾರ್ದು, ಯಾಕಂದರೆ ನಮ್ಮ ಹೇರ್ ಕೂಡ ಡ್ಯಾಮೇಜ್ ಆಗುತ್ತೆ. ಆದ ಕಾರಣ ನಾನಿಲ್ಲೊಂದು ಚಿಕ್ಕದಾದ ಕಡೆಯನ್ನು ತೊಗೋತಾ ಇದ್ದೇನೆ ಹಾಗೂ ಎಲ್ಲ ಡಿಕಾಷನ್ ಕೂಡ ಇದರೊಳಗೆ ನಾನು ಶೋಧಿಸ್ಕೊಳ್ತಾ ಇದ್ದೇನೆ. ಶೋಧಿಸ್ಕೊಂಡ ಮೇಲೆ ನೋಡ್ಬೋದು ಎಷ್ಟು ರೆಡ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ನಿಮಗೆ ಇದರೊಳಗೆ ಸ್ವಲ್ಪ ಹೊತ್ತು ಇನ್ನೂ ತಣ್ಣಗಾಗಲು ಬಿಟ್ಟರೆ ಸಾಕು. ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇದರೊಳಗೆ ಮೆಹಂದಿನ ಮಿಕ್ಸ್ ಮಾಡ್ಕೋತೇನೆ. ಡೈರೆಕ್ಟಾಗಿ ಈ ಒಂದು ಬೌಲ್ನಲ್ಲೇ ನೀವು ಮೆಹಂದಿನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಚಿಕ್ಕ ಬೌಲ್ ತೊಗೊಂಡು ಫಸ್ಟ್ ನಿಮಗೆ ಎಷ್ಟು ಮೆಹಂದಿ ಆಗುತ್ತೋ ಅಷ್ಟು ಮೆಹಂದಿನ ಹಾಕ್ಕೊಳ್ಳಿ. ನಾನಿಲ್ಲಿ ನೀಶಾ ಮೆಹಂದಿನ ಯೂಸ್ ಮಾಡ್ಕೋತಾ ಇದ್ದೇನೆ. ನೀಶಾ ಮೆಹಂದಿಯಿಂದ ಕೂಡ ನಮ್ಮ ಕೂದಲು ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಹೆಲ್ತಿಯಾಗಿ ಕೂಡ ಕಾಣಿಸುತ್ತೆ. ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ತೊಗೊಳ್ಬೋದು. ನಾನಿಲ್ಲಿ 1 ಪಾಕೆಟ್ ಅಷ್ಟೇ ನೀಶಾ ಮೆಹಂದಿನ ತೊಗೊಳ್ತಾ ಇದ್ದೇನೆ. ಹಾಗೂ ಹೀಗೆ ಒಂದು ಬ್ರಷ್ನ ಸಹಾಯದಿಂದ ಈ ಡಿಕಾಷನ್ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟೇ ಹಾಕ್ಕೊಳ್ಳಿ. ಯಾಕಂದರೆ ನೀವು ಡಿಕಾಷನ್ನಲ್ಲಿ ಮೆಹಂದಿ ಹಾಕ್ಕೊಂಡ್ರೆ ಅದು ತುಂಬಾ ತಿಳಿಯಾದರೆ ಮತ್ತು ನಿಮಗೆ ಕಷ್ಟ. ಆದ ಕಾರಣ ನೀವು ಮೆಹಂದಿನ ಹಾಕ್ಕೊಂಡು ಆಮೇಲೆ ಡಿಕಾಷನ್ನ ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಮೆಹಂದಿನ ಚೆನ್ನಾಗಿ ಕಲಿಸ್ಕೊಳ್ಳಿ. ಹೀಗೆ
ಅದು ಗಡ್ಡೆ ಆಗೋವರೆಗೂ ಬಿಡಬೇಡಿ. ಹೀಗೆ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ಮೆಹಂದಿ ಚೆನ್ನಾಗಿ ಕಲಸಾದ್ಮೇಲೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ನೋಡ್ಬೋದು ನಾನು ಎಷ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅಂತ. ನೀವು ಕೂಡ ಹೀಗೆ ಒಂದು ಬ್ರಷ್ನ ಸಹಾಯದಿಂದ ಹೀಗೆ ಕಲಿಸ್ಕೊಳ್ಳೋದಕ್ಕೂ ತುಂಬ ಸಹಾಯ ಆಗುತ್ತೆ ಹಾಗೂ ಈಸಿಯಾಗೂ ಹೋಗುತ್ತೆ. ನಿಮ್ಮ ತಲೆಗೆ ಹೇರ್ಸ್ಗೆ ಅಪ್ಲೈ ಮಾಡೋದಕ್ಕೂ ಹೀಗೆ ಒಂದು ಬ್ರಷ್ನ ಸಹಾಯದಿಂದ ಅಪ್ಲೈ ಮಾಡ್ಕೊಳ್ಬೋದು. ನೋಡ್ಬೋದು ಈ ಮೆಹಂದಿ ಈಗ ಸ್ವಲ್ಪ ಚೆನ್ನಾಗಿ ಕಲ್ತಿದೆ ಅಂತ. ಆದರೂ ಹೀಗೆ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಕಲಿಸ್ಕೋತಾ ಇರಿ. ಯಾಕಂದರೆ ಸ್ವಲ್ಪ ಸ್ವಲ್ಪ ಗಡ್ಡೆ ಇದ್ದರೂ ಕೂಡ ಮೆಹಂದಿ ಚೆನ್ನಾಗಿ ಹತ್ತೋದಿಲ್ಲ. ಹಾಗೂ ಈ ಮೆಹಂದಿನ ಅಪ್ಲೈ ಮಾಡೋಕ್ಕೂ ಮುಂಚೆನೇ ನಾವು ಮಾರ್ನಿಂಗ್ಗೆ ತಲೆ ಸ್ನಾನ ಮಾಡಿದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಈ ಮೆಹಂದಿ ಚೆನ್ನಾಗಿ ನಮ್ಮ ತಲೆ ಕೂಡುತ್ತೆ. ಹಾಗೆ ಯಾಕಂದರೆ ನಾವು ತಲೆಗೆ ಎಣ್ಣೆ ಕೂಡ ಹಚ್ಕೊಂಡಿರ್ತೇವೆ. ಆದ ಕಾರಣ ಎಣ್ಣೆ ಮೇಲೆ ಈ ಮೆಹಂದಿನ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ಮೆಹಂದಿ ಕೂಡೋದು ಇಲ್ಲ. ಆದ ಕಾರಣ ನೀವು ಮೊದಲೇ ಇದನ್ನು ಸ್ನಾನ ಮಾಡಿದ ಮೇಲೇ ಅಪ್ಲೈ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುತ್ತೆ ಹಾಗೂ ಬೇಗ ಮೆಹಂದಿ ಹೋಗೋದು ಇಲ್ಲ. ಹಾಗಾದರೆ ಬನ್ನಿ ನಾನು ಕೂಡ ಅಪ್ಲೈ ಮಾಡಿ ತೋರಿಸ್ತೇನೆ. ನೋಡ್ಬೋದು ಬಿಳಿ ಕೂದಲು ಸಮಸ್ಯೆ ಕೂಡ ಜಾಸ್ತಿ ಆಗಿದೆ ಹಾಗೂ ಕೂದಲು ಕೂಡ ಎಷ್ಟು ಉದುರಿದೆ ಅಂತ ನೋಡ್ಬೋದು. ಬೋಳು ಆಗಿ ಕೂಡ ಕಾಣಿಸ್ತಾ ಇದೆ ಹಾಗೂ ವೈಟ್ ಹೇರ್ಸ್ ಕೂಡ ತುಂಬಾ ಜಾಸ್ತಿಯಾಗಿ ಒಳಗಡೆಯಿಂದ ವೈಟ್ ಹೇರ್ಸ್ ಕಾಣಿಸ್ತಿದೆ. ಮೇಲ್ಗಡೆ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ಬೋದು, ಆದರೆ ಒಳಗಡೆಯಿಂದ ನಮ್ಮ ಬೇತ್ಲು ಒಳಗೆ ಅಲ್ಲೂ ಕೂಡ ತುಂಬಾ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ನಮ್ಮದು ವೈಟ್ ಹೇರ್ಸ್ ಇರುತ್ತೆ ಅಲ್ಲಲ್ಲಿ ಹೀಗೆ ಬಿಚ್ಚಿ ನೋಡಿ ನೀವು ಅಪ್ಲೈ ಮಾಡ್ಕೊಳ್ಬೋದು. ನೋಡ್ಬೋದು ಎಷ್ಟು ವೈಟ್ ಹೇರ್ ಸಮಸ್ಯೆ ಇದೆ ಅಂತ. ಹಾಗಾದರೆ ಬನ್ನಿ ನಾನು ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ನೀವು ಕೂಡ ಹೀಗೆ ಬೇತ್ಲಲ್ಲಿ ಕೂಡ ಹಚ್ಚಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಹೀಗೆ ಎಲ್ಲ ಕಡೆ ಬಿಚ್ಚಿ ಬಿಚ್ಚಿ ಹಚ್ಚಿ ಹಾಗೂ ನಮ್ಮ ವೈಟ್ ಹೇರ್ಸ್ ಎಲ್ಲೆಲ್ಲಿದೆ ಹಾಗೂ ಬುಡದಿಂದ ಹಚ್ಚಿದರೆ ತುಂಬಾ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗೋದು ಕೂಡ ಸಹಾಯ ಆಗುತ್ತೆ. ನೋಡ್ಬೋದು ಹೀಗೆ ಹಚ್ಚಿ ನೀವು ಕೂಡ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ನೀಶಾ ಮೆಹಂದಿ ಅಂತೆ ತೊಗೊಳ್ಬೋದು ಅಂತ ಏನಿಲ್ಲ, ನೀವು ಯಾವ್ದು ಮೆಹಂದಿ ಕೂಡ ಹಚ್ಬೋದು. ನಾನು ನೀಶಾ ಮೆಹಂದಿನೇ ಸ್ವಲ್ಪ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಾನು ನೀಶಾ ಮೆಹಂದಿನೇ ಯೂಸ್ ಮಾಡ್ಕೋತೇನೆ ಯಾವಾಗಲೂ. ಆದ ಕಾರಣ ನಿಮಗೂ ಅದೇ ಸಜೆಷನ್ ಮಾಡ್ತೀನಿ, ನೀಶಾ ಮೆಹಂದಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ. ಆದರೆ ನಿಮ್ಗೆ ಯಾವ್ದು ಇಷ್ಟನೋ ಅದು ಮಾಡಿದ್ರೂ ಕೂಡ ಒಳ್ಳೆಯದು ನಿಮಗೆ. ಹೀಗೆ ಫುಲ್ ತಲೆಗೆ ಅಪ್ಲೈ ಮಾಡಿಕೊಂಡು 1-2 ಅವರ್ಸ್ ಅಥವಾ 1 ಅವರ್ಸ್ ಬಿಟ್ಟರೂ ಕೂಡ ಸಾಕು. ಆಮೇಲೆ ನಾವು ಶಾಂಪೂ ಹಾಕ್ಕೊಳ್ಳದೆ ಹಾಗೆ ನಾವು ತಲೆನ ತೊಳ್ಕೊಳ್ಬಹುದು. ಹಾಗಾದರೆ ನೀವು ಕೂಡ ಶಾಂಪೂನ ಯೂಸ್ ನೆಕ್ಸ್ಟ್ ಡೇ ಮಾಡ್ಬೋದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್